ಮುಂಗಾರು ಆರಂಭದಲ್ಲೇ ತೊಗರಿ ನಾಡಲ್ಲಿ ಬರದ ಛಾಯೆ ಆವರಿಸಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಬರಗಾಲ ಮೂಡಿದೆ ವೀಕ್ಷಕರೇ. ಅಕ್ಷರಶಃ ವರುಣ ಇಲ್ಲಿಯವರೆಗೆ ಕೃಪೆಯನ್ನೇ ತೋರಿಸಿಲ್ಲ. ಆಕಾಶವನ್ನು ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಅನ್ನದಾತರು. ಸೋಯಾ ಬಿತ್ತಿದ್ದಾರೆ, ಉದ್ದು ತೊಗರಿಯನ್ನು ಬಿತ್ತನೆ ಮಾಡಿದ್ದಾರೆ. ಆದರೆ ಇಲ್ಲಿಯವರೆಗೆ ಒಂದೇ ಒಂದು ಹನಿ ಮಳೆ ಬಂದಿಲ್ಲ. ಕಲಬುರಗಿ ಜಿಲ್ಲೆಯನ್ನು ಈಗ ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ವಾಡಿಕೆಗಿಂತ 50% ಮಳೆ ಅಭಾವ ಕಾಡ್ತಾ ಇದೆ. ಜೂನ್ ಅಂತ್ಯದ ವೇಳೆಗೆ ಅಂದರೆ ಆಲ್ರೆಡಿ ಮುಗೀತು, ಇನ್ನು 4 ದಿನ ಇದೆ ಜೂನು. ಅದು ಲೆಕ್ಕ ಬಿಟ್ಬಿಡಿ, ಆ ಲೆಕ್ಕ ಇಟ್ಕೋಬೇಡಿ. ಮುಗೀತು, ಜೂನ್ ಮುಗೀತು. 89.2 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ಆದರೆ ಒಂದೇ ಒಂದು ಹನಿ ಮಳೆ ಬಂದಿಲ್ಲ. ನಿಜಕ್ಕೂ ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಸಲ ರೈತರಿದ್ದಾರೆ. ವೀಕ್ಷಕರೇ ನೋಡಿ ಹೆಂಗಿದೆ ಪ್ರಕೃತಿಯ ಆಟ ಅನ್ನೋದು. ಕಳೆದ ಸಲ ಇದೇ ಟೈಮಿಗೆ ರೈತರ ಮುಖದಲ್ಲಿ ಮಂದಹಾಸ ಇತ್ತು. ರೈತರೆಲ್ಲರೂ ಸಹ ಖುಷಿಯಾಗಿದ್ದರು. ರೈತರೆಲ್ಲರೂ ಸಹ ಗಂಗಾ ಪೂಜೆ ಅಂತೆ, ಆಮೇಲೆ ಸಿಕ್ಕ ದೇವರುಗಳಿಗೆ ಪೂಜೆ ಮಾಡೋದು ಅದನ್ನೆಲ್ಲ ಮಾಡ್ತಾಯಿದ್ರು. ಯಾಕೆಂದರೆ ಈ ವರ್ಷ ನಮಗೆ ಕರುಣೆ ತೋರಿಸಿದ್ದಾನೆ ವರುಣ ಅಂತ. ಆದರೆ ಈ ವರ್ಷ ನೋಡಿ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ನೋಡಿ ಕಂಪ್ಲೀಟಾಗಿ ಪರಿಸ್ಥಿತಿ ಭಿನ್ನವಾಗಿದೆ. ಈ ಬಗ್ಗೆ ನಮ್ಮ ಕಲಬುರಗಿ ಪ್ರತಿನಿಧಿ ಚಿಚ್ಚಾಟನ ನಡೆಸಿದ್ದಾರೆ ರೈತರ ಜೊತೆಗೆ. ನೋಡ್ಕೊಂಬರೋಣ. ಜೂನ್ ಆರಂಭದಲ್ಲೇ ಮುಂಗಾರು ಶುರು ಆಗಬೇಕಾಗಿತ್ತು, ಆದರೆ ಜೂನ್ ಅಂತ್ಯ ಆಗ್ತಾಯಿದ್ರು ಸಹ ಏನು ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ ಆಗಿರ್ತಕ್ಕಂಥದ್ದು. ಅದರಲ್ಲೂ ಸಹ ತೊಗರಿಯ ಕಣಜ ಅಂತಲೇ ಹೆಸರಾಗಿರ್ತಕ್ಕಂತಹ ಕಲಬುರಗಿಯಲ್ಲೂ ಸಹ ಈ ಬಾರಿ ಮಳೆಯ ಅಭಾವ ಉಂಟಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಏನು ಕಲಬುರಗಿಯ ತಾಲೂಕಿನ ಒಂದು ಏನು ಹಾಗರ್ಗ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಈಗಾಗಲೇ ರೈತರು ಬಿತ್ತನೆಯನ್ನು ಮಾಡಬೇಕಾಗಿತ್ತು. ಮುಂಗಾರು ನಂಬಿಕೊಂಡು ಬಿತ್ತನೆ ಮಾಡಬೇಕಾಗಿರ್ತಕ್ಕಂತಹ ಸೋಯಾ ಆಗಿರ್ಬೋದು, ಉದ್ದು ಆಗಿರ್ಬೋದು, ಹೆಸರು ಆಗಿರ್ಬೋದು, ಜೊತೆಗೆ ತೊಗರಿ ಆಗಿರ್ಬೋದು, ಈ ಎಲ್ಲ ಬೆಳೆಗಳನ್ನು ರೈತರು ಈ ಬಾರಿಯ ಮುಂಗಾರನ್ನು ನೆಚ್ಚಿಕೊಂಡು ಜೂನ್ ಆರಂಭದಲ್ಲೇ ಕೆಲವೊಂದಿಷ್ಟು ರೈತರು ಬಿತ್ತನೆಯನ್ನು ಮಾಡಿದರು. ಆದರೆ ತಿಂಗಳಂತ್ಯ ಆದರೂ ಸಹ ಮುಂಗಾರು ಈ ಬಾರಿ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿತ್ತನೆಯನ್ನು ಮಾಡಿರ್ತಕ್ಕಂತಹ ಬೀಜದಲ್ಲಿ ಸ್ವಲ್ಪವೂ ಸಹ ಮೊಳಕೆಯನ್ನು ಹೊಡೆದಿಲ್ಲ. ನಾವು ನೋಡ್ತಾ ಇದ್ದೀವಿ, ಹೊಲದಲ್ಲಿ ಎತ್ತ ಹಾಯಿಸಿದ್ರು ಸಹ ಕೇವಲ ಬರಡು ಭೂಮಿ ಥರನೇ ಕಾಣ್ತಾ ಇರ್ತಕ್ಕಂಥದ್ದು. ಹಾಕಿರ್ತಕ್ಕಂತಹ ಬೆಳೆಯೂ ಸಹ ಮೇಲೆ ಬರ್ತಾ ಇಲ್ಲ. ಒಂದು ಕಡೆ ರೈತರು ಈ ಬಾರಿ ಅಂದರೆ ಕಳೆದ ಬಾರಿಯ ಒಂದು ಬರಗಾಲದಿಂದ ಕಂಗೆಟ್ಟಿರ್ತಕ್ಕಂಥ ರೈತರು ಈ ಬಾರಿ ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಮಳೆಯ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ಬಾರಿಯ ಮುಂಗಾರು ಮಳೆ ಹೆಚ್ಚಾಗಬಹುದು, ಮುಂಗಾರು ಬಂದ ನಂತರ ಏನು ಬೆಳೆ ಹೆಚ್ಚಾಗ್ಬೋದು, ನಾವು ಮಾಡಿರ್ತಕ್ಕಂಥ ಸಾಲವನ್ನು ತೀರಿಸ್ಬೋದು ಅನ್ನೋಂಥ ಒಂದು ನಿರೀಕ್ಷೆಯಲ್ಲಿದ್ದರೂ ಸಹ ರೈತರಿಗೆ ಈ ಬಾರಿ ವರ್ಣ ಏನು ಕೃಪೆಯನ್ನು ತೋರ್ತಾ ಇಲ್ಲ. ರೈತರು ಸಹ ತಲೆ ಮೇಲೆ ಕೈಯನ್ನು ಹೊತ್ಕೊಂಡು ಕೂತಿರ್ತಕ್ಕಂಥದ್ದು. ಈಗ ರೈತರನ್ನೇ ಮಾತಾಡ್ಸೋಣ. ಈ ಬಾರಿ ಅವರಿಗೆ ಯಾವ ರೀತಿ ಇನ್ನಷ್ಟು ಸಂಕಷ್ಟಗಳನ್ನು ಆಗ್ತಾ ಇದ್ದಾವೆ, ಇನ್ನು ಏನೇನು ಬಿತ್ತನೆಗಳನ್ನು ಮಾಡಿದ್ದಾರೆ ಅನ್ನೋದು. ಸರಿಗ ಮುಂಗಾರು ಬಿತ್ತನೆ ಆರಂಭ ಆಗಿದೆ. ಈಗ ಆಲ್ರೆಡಿ ಆರಂಭವನ್ನು ಮಾಡಿದಿರಿ, ಬಿತ್ತನೆನೂ ಮಾಡಿದಿರಿ. ಏನೇನು ಬಿತ್ತನೆ ಮಾಡಿದಿರಿ ಸರ್? ಈಗ ನೋಡ್ರಿ, ಒಂದು ಹೊಲ ತೊಗರಿ ಬಿತ್ತಿದೆವು, ಹಸಿ ಅದಂತ ಬಿತ್ತಿದೆವು, ಅದು ಅಲ್ಲೇ ನಿಂತದ, ಅಟ್ಟೆ ಬಿಟ್ಟಿದ್ದೆವು. ಮತ್ತು ಬೀಜ ತಂದಿದ್ದೆವು, ಗೊಬ್ಬರ ತಂದಿದ್ದೆವು, ಮನೆಯಾಗ ಇಟ್ಟಿದ್ದೆವು. ಬೀಜ ತಂದಿದ್ದೆವು, ಗೊಬ್ಬರ ತಂದಿದ್ದೆವು, ಇಟ್ಟಿದ್ದೆವು. ಈಗ ನಮಗೆ ಏನಂದ್ರೆ ಹೋಸಲ ಮಳೆ ಬಂದು ಬರಗಾಲ ಬಿತ್ತು, ಈಗ ಮಳೆ ಹೋಗಿ ಬರಗಾಲ ಬಿದ್ದದ. ಈಗೆಲ್ಲ ರೈತರು ಸಂಕಟನದಾಗಾರ. ಗೊಬ್ಬರಕ್ಕೆ ಹೋದ 1400 ಮಾಡಿದ್ರೆ ಈ ವರ್ಷ 1800 ಎಲ್ಲಕತ್ತಾರ. ಗೊಬ್ಬರ ರೇಟ್ ಭೀ ರೈತರ ಸಲಕ್ಕೆ ಸಲ ಕಮ್ಮಿ ಮಾಡಿಲ್ಲ, ಹೆಚ್ಚಿಗೆ ಅದ. ಈಗ ಹೆಂಗೆ ಮಾಡ್ತಾರೆ ರೈತರು? ಏನಕ್ಕೆ ಏನು ನಮ್ಮ ಸಾಲ ಮನ್ನಾ ಮಾಡ್ತಾರೇನೋ ಏನು ಮಾಡ್ತಾರೋ ಅಂತ ವಿಚಾರ ಮಾಡತ್ತೀವಿ. ಇಲ್ಲಾಂದ್ರೆ ಏನಂದ್ರೆ ಎಲ್ಲ ಸಾಲ ಮಾಡಿ ತಂದಿದ್ದೆವು, ತಿರುಗಿ ಕೊಡಬೇಕಾದ್ರೆ ಹೈರಾಣದ. ಈಗ ಜೀವ ಕೊಡ್ಬೇಕಾಗ್ತದೆ, ಈ ಪಾಳಿ ಬಂದದ. ಈಗ ಈ ಬಾರಿ ನೀವು ಎಷ್ಟು ಸಾಲ ಮಾಡಿದ್ರಿ? ಏನೇನು ಬಿತ್ತನೆನ ಮಾಡೋದಕ್ಕೆ ಇದು ಮಾಡ್ತೀರಿ? ಮತ್ತು ರಸಗೊಬ್ಬರ ಎಲ್ಲ ಸಿಗ್ತಾ ಇದೆನಾ? ಹೇಗೆ ರಸಗೊಬ್ಬರ ಎಲ್ಲಿ ಸಿಗ್ತದೆ? ರಸಗೊಬ್ಬರ ನೋಡಿ ತಂದಂಗೆ ಅದು ಹೋದಾಗೆ 1800 ಹೇಳಕತ್ತಾರೆ. ಹ್ಯಾಂಗೆ ತರಬೇಕು ರಸಗೊಬ್ಬರ ಬಿಟ್ಟು ಬಂದಿದ್ದೇವೆ, ತಂದಿಲಿ. ಈಗ ಹಾಗೆ ಬಿತ್ತಿದ್ರೆ ತೊಗರಿ ಆಗಲ್ಲ. ಈಗ ರೈತರ ಮಾಲಿಗೆ ಅದಕ್ಕೂ ಕಿಮ್ಮತ್ತಿಲ್ಲ, ರೈತರ ಗೊಬ್ಬರಿಗೂ ಕಿಮ್ಮತ್ತಿಲ್ಲ. ರೈತರಿಗೆ ತೊಗರಿ ಅಲ್ಲೇ ಬಿದ್ದಾವ, ರೈತರಿಗೆ ಗೊಬ್ಬರ ಕಿಮ್ಮತ್ತು 1800 ಹೇಳ್ತಾರೆ. ಈಗ ಅಲ್ಲಿ ಟಾಟಾ ಬಿರ್ಲಾ ಕಂಪ್ನಿಯವ್ರು ಸೂಜಿ ಡಬ್ಬಣ ಮಾರಬೇಕಾದ್ರೆ ಒಂದೇ ರೇಟ್ ಇಡ್ತಾರೆ. ಮತ್ತು ನಮ್ಮದು ಏನದ, ನಮ್ಮದು ಅದು ಕಿಮ್ಮತ್ತು ಇಲ್ದಂಗೆ ಅದಲ್ಲ ನಮ್ದು ರೈತರದ್ದು ರೀ. ಈಗ ಸರ್ಕಾರಕ್ಕೆ ನೀವೇನು ಆಗ್ರಹ ಮಾಡ್ತೀರಿ? ಈಗ ಜೂನ್ ಮುಗಿತಾ ಬಂತು, ಮುಂಗಾರು ಬೆಳೆ ಆಗಲಿಲ್ಲ, ಏನು ಹೇಳ್ತೀರಿ? ಈಗ ಏನದ ಆಗದೆ ಒಂದು, ಈಗ ಲಾಸ್ಟಿಗೆ ತೊಗರಿಗೆ ಒಂದು ಆಗ್ತದೆ ರೀ. ಮಳೆ ಬಂದ್ರೆ ತೊಗರಿ ಆಗ್ತದೆ, ಅದಕ್ಕೆ ಬಿಟ್ಟರೆ ಮತ್ತೊಂದು ಆಗಲ್ಲ. ನಾವು ಸರ್ಕಾರಕ್ಕೆ ಏನು ಹೇಳ್ತೇವೆ ಅಂದ್ರೆ ರೈತರ ಕಡೆ ನಿಗಾ ಇಡ್ರಿ, ನೋಡಿರಿ, ರೈತರು ಸಾಲಾರೆ ಮನ್ನಾ ಮಾಡಿರಿ, ಏನು ಪರಿಹಾರ ಕೊಡ್ರಿ ಅಂತ ಬೇಡ್ಕೊತೀವಿ. ಓಕೆ,
ಸೊ ಇದಿಷ್ಟು ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಹಿಂದೆಯೂ ಸಹ ನಾವೇನು ಬರಗಾಲಕ್ಕೆ ಕಂಗೆಟ್ಟಿದ್ವಿ, ಈ ಬಾರಿ ಒಂದು ಮುಂಗಾರು ಉತ್ತಮ ಆಗ್ತೈತಿ ಅಂತೇಳಿ ನೆಚ್ಕೊಂಡಿದ್ವಿ. ಆದರೆ ಮುಂಗಾರು ಆರಂಭ ಆಗಿಲ್ಲ, ಹಾಕಿರ್ತಕ್ಕಂಥ ಬೆಳೆನೂ ಬರ್ತಾ ಇಲ್ಲ, ಒಂದು ಕಡೆ ರಸಗೊಬ್ಬರನೂ ಸಿಗ್ತಾ ಇಲ್ಲ. ರೈತರ ಕಡೆ ಸರ್ಕಾರ ಗಮನ ಹರಿಸ್ಬೇಕು, ಕಡೆ ಪಕ್ಷ ರೈತರ ಸಾಲ ಮನ್ನಾವನ್ನಾದರೂ ಮಾಡಬೇಕು ಅನ್ನೋಂಥದ್ದು ರೈತರ ಆಗ್ರಹ ಆಗಿರ್ತಕ್ಕಂಥದ್ದು. ವಿಶ್ವಕುಮಾರ್ ಬೋಗನಹಳ್ಳಿ, PNS ವಿಸ್ತಾರ ನ್ಯೂಸ್, ಕಲಬುರಗಿ.